ಹೊಸದಾಗಿ ಇಸ್ರೇಲ್ಗೆ ಹೋದ್ರೆ ತುಂಬ ಗಾಬರಿ ಆಗ್ಬಿಡುತ್ತೆ. ಅದನ್ನೆಲ್ಲ ನೋಡಿದ್ರೆ ಮೇಲೆ ಆಕಾಶದಲ್ಲಿ ಮಿಸೈಲ್ಗಳು ಹಾರಾಡ್ತಿರ್ತವೆ, ಸೈರನ್ಗಳು ಆಗ್ತಿರ್ತವೆ, ಗಾಬರಿ ಆಗಿಬಿಡುತ್ತೆ. ಸ್ವಲ್ಪ ದಿವಸ ಇದ್ಮೇಲೆ ರೂಢಿ ಆಗುತ್ತೆ ಅಲ್ಲಿ. ಈಗ ಕನ್ನಡಿಗರೊಬ್ಬರು ಅಮಿತ್ ಅಂತ 1 ವರ್ಷ ಆಗಿದೆಯಂತೆ ಇಸ್ರೇಲ್ಗೆ ಹೋಗಿ. ಸ್ಟೂಡೆಂಟು. 1 ವರ್ಷದಲ್ಲಿ ಇಷ್ಟು ತೀವ್ರವಾದ ಸಂಘರ್ಷ ಯಾವಾಗಲೂ ಆಗಿಲ್ಲ. ಈ ಉಳಿದ ದಿನಗಳಲ್ಲೇನು, ಒಂದು ಜಾಗದಲ್ಲಿ ಯಾರೋ ಒಬ್ಬ ಇದ್ದಾನಂದ್ರೆ 1 ವಾರಕ್ಕೊಂದು ಸಲ ಆತ ಇರೋ ಜಾಗದಲ್ಲಿ ಸೈರನ್ ಆಗೇ ಆಗುತ್ತೆ, ಸೇಫಾಗಿ ಓಡಿ ಹೋಗ್ತಾರೆ, ಇತ್ಯಾದಿ ಇತ್ಯಾದಿ. ಈಗ ಅಮಿತ್ 1 ವರ್ಷದಿಂದ ಅಲ್ಲಿರೋರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಈ 18 ಜನರ ಬಿ ಪ್ಯಾಕ್ ನಿಯೋಗ ಹೋಗಿತ್ತಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವ್ರಿಗೇನಾಗಿರ್ಬೋದು ಅಂತ. ಮೊದಲನೇ ಸಲ ಅದನ್ನೆಲ್ಲ ನೋಡಿದಾಗ ಅಯ್ಯೋ ಪ್ರಾಣ ಹೋದಂಗೆ ಆಗ್ಬಿಡುತ್ತೆ. ಅಮಿತ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವತ್ತೂ ಇಷ್ಟ ಆಗಿರಲಿಲ್ಲ ಅಂತ. ರಾತ್ರಿ 8 ಗಂಟೆ ನಂತರ ಮಿಸೈಲ್ ದಾಳಿ ಶುರುವಾಗುತ್ತೆ, ಎಲ್ಲರ ಮನೆಯಲ್ಲೂ ಬಂಕರ್ ಇದ್ದಾವೆ, ಅದರಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅಂತ. ಇಸ್ರೇಲ್ನ ಮೇಲೆ ನಂಬಿಕೆ ಇದೆ, ನಮಗೇನೂ ಆಗೋದಿಲ್ಲ ಅಂತಂದರು ಅಮಿತ್. ಕೇಳಿಸ್ಕೊಳ್ಳಿ ಒಮ್ಮೆ. ನಮಸ್ತೆ, ನಾನು ಅಮಿತ್ ಕೋಟೆನ್ ಅಂತ, ಮಂಗಳೂರಿನ ಮೂಡುಬಿದಿರೆ ಅವನು. ನಾನು ಇಸ್ರೇಲ್ಗೆ ಬಂದು 1 ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ, ಮುಂಚೆ ಕೂಡ ಆಗಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮಗೆ ಜಾಸ್ತಿಯಾಗಿ ಹಗಲಿನೆಲ್ಲ ಆಗಲ್ಲ, ರಾತ್ರಿ ಹೊತ್ತು ಒಂದು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ, ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು, ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. ಮೆಸೇಜ್ ಬರ್ತದೆ ಮೊದಲೇ, ಹೋಗಿ ಕೂತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸಪ್ಪಲ್ಲಿ ಆಗಲಿ ನಮಗೆ. ಮತ್ತೆ ಸೈರನ್ ಹೊಡಿತದೆ ನಮಗೆ 5-10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗ್ಬಹುದು ಅಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮಗೆ ಏನು ತೊಂದರೆ ಇಲ್ಲ. ಈಗ ರಕ್ಷಣಾ ಪಡೆಯಲ್ಲಿ ನಮಗೆ ತುಂಬಾ ನಂಬಿಕೆ ಉಂಟು, ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ. ಥ್ಯಾಂಕ್ ಯು, ನಮಸ್ತೆ. ಅಷ್ಟೇ, ರೂಢಿ ಆಗ್ಬಿಡುತ್ತೆ ಅಲ್ಲಿ. ನಾವು ಮೊದಲನೇ ಸಲ ಇಸ್ರೇಲ್ಗೆ ಹೋದಾಗ ನಮ್ಮ ಕ್ಯಾಮ್ರಾಮನ್ ಏನೋ ಬಿದ್ದು ಕೈಗೆ ಏಟು ಮಾಡ್ಕೊಂಡಿದ್ರು. ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು. ಹಾಸ್ಪಿಟ್ಲಲ್ಲಿ ಡಾಕ್ಟ್ರಿಗೆ ವೇಟ್ ಮಾಡ್ತಾಯಿದ್ವಿ. ಹೊರಗಡೆ ರಿಸೆಪ್ಷನ್ ಇರುತ್ತಲ್ಲ, ಅಲ್ಲಿ ಒಬ್ಬ ತಾಯಿ ತನ್ನ ಮಗು ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾಯಿದ್ರು, ಏನೋ ಬರೆಸ್ತಾಯಿದ್ರು, ಹೋಮ್ವರ್ಕ್ ಮಾಡಿಸ್ತಾಯಿದ್ರು. ಸಡನ್ಲಿ ಸೈರನ್ ಆಗ್ಬಿಡ್ತು. ನಮಗೆಲ್ಲ ಹೊಸ ಅನುಭವ ಅದು. ಅಂತ ಓಡೋದ್ವಿ ನಾವು. ಆ ತಾಯಿ ಹಿಂಗೆ ಬುಕ್ಕು ಬ್ಯಾಗು ಹಿಂಗೆ ತಗೊಂಡು ಮಗು ಕೈ ಹಿಡ್ಕೊಂಡು ಓಡಿ ಬಂದು, ಅಲ್ಲಿ ಸೇಫ್ ಹೌಸ್ ಅಂದರೆ ಫೈರ್ ಎಕ್ಸಿಟ್, ಅದ್ರೊಳಗೆ ಬಂದು ಕೂತ್ಕೊಂಡು ಸ್ಟೆಪ್ ಮೇಲೆ ಕೂತ್ಕೊಂಡು ಮತ್ತೆ ಬುಕ್ ತೆಗೆದು ಮತ್ತೆ ಬರಿ ಅಂತ ಕೂತ್ಕೊಂತು, ಮತ್ತೆ ಹೋಮ್ವರ್ಕ್ ಮಾಡೋಕ್ಕೆ ಸ್ಟಾರ್ಟು. ಅಷ್ಟರ ಮಟ್ಟಿಗೆ ಕಾಮನ್ ಅಂತ ನಾವು ಕನ್ನಡದಲ್ಲಿ ಮಾತಾಡ್ಕೊತಿದ್ವಿ ನಾವು ನಮ್ಮ ಕ್ಯಾಮ್ರಾಮನ್. ನೀವು ಬರ್ತಾ ಇರೋದು ಮಿಸೈಲ್ ಮಾರಾಯಿರೆ, ಅದಕ್ಕಾರ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅಂತ. ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟು ಅನ್ನೋ ಹಾಗೆ ಹೊರಗಡೆಯಿಂದ ಕರ್ಕೊಂಬಂದು ಒಳಗಡೆ ಮತ್ತೆ ಬಾಂಬ್ ಬಂದು ಬೀಳ್ತಿದೆ ಅನ್ನೋ ಮಗುಗೆ ಹೋಮ್ವರ್ಕ್ ಮಾಡಿಸ್ತಾ ಇದೆ ಆ ತಾಯಿ. ಅವ್ರಿಗೆ ಎವ್ರಿ ಡೇ ಅದು, ನಾವು ಅವಾಗಷ್ಟೇ ನೋಡ್ತಾ ಇದ್ದೀವಿ. ಹಂಗಿರುತ್ತೆ ಪರಿಸ್ಥಿತಿ. ಈಗ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡುತ್ತಾ ಸದ್ಯಕ್ಕಿರುವ ಪ್ರಶ್ನೆ. ಕೆಲವು ಲೆಕ್ಕಾಚಾರ ಹಾಕಿ ನೋಡಿದ್ರೆ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಟ್ರಂಪ್ ಈಸ್ ಅ ಬಿಸ್ನೆಸ್ ಮನ್, ಬಿಸ್ನೆಸ್ ಹಾಳಾಗುತ್ತೆ. ಆದರೆ ತಯಾರಿ ನಡೆಸ್ತಾ ಇರೋದು ನೋಡಿದ್ರೆ ಎನಿ ಮೂಮೆಂಟ್ ದಾಳಿ ಆಗಿಬಿಡಬಹುದು ಅಂತ. 3 ಯುದ್ಧ ನೌಕೆಗಳನ್ನು ಅಮೆರಿಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಕಳಿಸಿದೆ. ಅದರಲ್ಲಿ 60 ಯುದ್ಧ ವಿಮಾನಗಳಿದ್ದಾವೆ, ಅವುಗಳ ಪೈಕಿ 2 ಬಾಂಬರ್ಗಳು. ಆ ಬಾಂಬರ್ಗಳ ಕಾರ್ಯಾಚರಣೆ ಶುರು ಮಾಡಿದ್ರೆ ಆಕಾಶದಲ್ಲೇ ಅದಕ್ಕೆ ಇಂಧನ ತುಂಬಿಸಬೇಕಾದ ಅವಶ್ಯಕತೆ ಬರುತ್ತೆ. ಆ ಇಂಧನ ತುಂಬಿಸೋದಕ್ಕೆ ಬೇಕಾದಂಥ ವಿಮಾನಗಳು. ಇರಾನಿನ ಸುತ್ತಲೂ 19 ಸೈನಿಕ ನೆಲೆಗಳಿದ್ದಾವೆ ಅಮೆರಿಕಕ್ಕೆ. ಆ ಎಲ್ಲ ಸೈನಿಕ ನೆಲೆಗಳಲ್ಲಿ ಜೋರ್ ಆಕ್ಟಿವಿಟಿ ಇದೆ. ಎನಿ ಟೈಮ್ 40,000 ಸೈನಿಕರು ಇರ್ತಾರೆ. ಮಿಡ್ಲ್ ಈಸ್ಟ್ನಲ್ಲಿ ಅಮೆರಿಕದ 40,000 ಸೈನಿಕರು ಎನಿ ಟೈಮ್ ಇರ್ತಾರೆ. ಅಂದರೆ ನಾನು ಮಿಡ್ಲ್ ಈಸ್ಟ್ನ ಪಾಲಿಟಿಕ್ಸನ್ನು ಹೇಳಿದೆ. ಹೊರಗಡೆಯಿಂದ ನೋಡಿದ್ರೆ ಮುಸ್ಲಿಂ ವರ್ಸಸ್ ಅದರ್ಸ್ ಪಾಲಿಟಿಕ್ಸ್, ಮಿಡ್ಲ್ ಈಸ್ಟ್ನ ಒಳಗಡೆ ನೋಡಿದ್ರೆ ಶಿಯಾ ವರ್ಸಸ್ ಸುನ್ನಿ ಪಾಲಿಟಿಕ್ಸ್ ಅದು. ಸೌದಿ ಅರೇಬಿಯಾದಲ್ಲಿ ದೊಡ್ಡ ದೊಡ್ಡ ಇಸ್ಲಾಂ ಹುಟ್ಟಿಕೊಂಡ ದೇಶದಲ್ಲಿ ಅಮೆರಿಕದ ಬಹಳ ದೊಡ್ಡ ದೊಡ್ಡ ಸೈನಿಕ ನೆಲೆಗಳಿದ್ದಾವೆ. ಅಮೆರಿಕದ ಯುದ್ಧ ವಿಮಾನಗಳಿಗೆ ಪೆಟ್ರೋಲ್ ಹಾಕೋದೇ ಬೆಹರೇನ್ನಲ್ಲಿ, ಯಮನ್ನಲ್ಲಿದ್ದಾವೆ, ಕತಾರ್ನಲ್ಲಿದ್ದಾವೆ ಅಮೆರಿಕದ ಸೈನಿಕ ನೆಲೆಗಳು. ಎಲ್ಲ ಸುನ್ನಿ ದೇಶಗಳು ತಮ್ಮ ತಮ್ಮ ದೇಶದಲ್ಲಿ ಜಾಗ ಕೊಟ್ಟಿದ್ದಾವೆ ಅಮೆರಿಕಕ್ಕೆ. ಬನ್ನಿ ಇದಷ್ಟು ಜಾಗ ಕೊಡ್ತೀವಿ, ನೀವು ಇಲ್ಲಿ ಏನು ಬೇಕದನ್ನು ಕಟ್ಕೊಳ್ಳಿ, ನಿಮ್ಮ ಸೈನಿಕರಲ್ಲಿ ಆರಾಮಾಗಿರಲಿ, ಯುದ್ಧ ವಿಮಾನಗಳನ್ನು ಇಟ್ಕೊಳ್ಳಿ, ಟ್ಯಾಂಕರ್ಗಳನ್ನು ಇಟ್ಕೊಳ್ಳಿ, ಜಾಗ ಕೊಟ್ಟಿದ್ದಾರೆ. ಯಾಕೆ? ಇರಾನ್ ಜೊತೆ ಯುದ್ಧ ಆದರೂ ಬೇಕಾಗುತ್ತಲ್ಲ ಯಾವತ್ತಾದರೂ. ಸೌದಿ ಅರೇಬಿಯಾಗೂ ಇರಾನ್ಗೂ ಆಗಬರೋದಿಲ್ಲ, ಸುತ್ತಲಿನ ಅನೇಕ ಸುನ್ನಿ ದೇಶಗಳಿಗೂ ಇರಾನ್ಗೂ ಆಗಬರೋದಿಲ್ಲ. ಹಂಗೆ ಕುಂತಿದ್ದಾರೆ ಅವರು.
ಆ 40,000 ಸಂಖ್ಯೆಗೆ ಅಡಿಷನಲಿ 5,000 ಸೈನಿಕರು ಬಂದು ಸೇರಿದ್ದಾರೆ ಅನ್ನೋ ಸುದ್ದಿ ಇದೆ. ಹಾಗಾದರೆ ಎನಿ ಮೂಮೆಂಟ್ ರೆಡಿನಾ ಅಮೆರಿಕ ದಾಳಿ ಮಾಡೋದಕ್ಕೆ? ಆ ಸಾಧ್ಯತೆ ಇದೆ. ಟ್ರಂಪ್ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎರಡೇ ಆಪ್ಷನ್ ಅವರು ಇರಾನಿಗೆ ಕೊಡ್ತಾ ಇರೋದು. ಒಂದು, ನಾವು ಆಯ್ತಪ್ಪ ಇನ್ನು ಮುಂದೆ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡೋ ಪ್ರಯತ್ನ ಪಡೋದಿಲ್ಲ ಅಂತ ಹೇಳಿ, ಅಥವಾ ಯುದ್ಧಕ್ಕೆ ರೆಡಿ ಅಂತ ಹೇಳಿ. ನಾವೆಲ್ಲದಕ್ಕೂ ರೆಡಿ ಅಂತ ಟ್ರಂಪ್ ಹೇಳ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.